ಹಲೋ ಸರ್, ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳಿ. ಆರಾಮಿದೀವಿ ಸರ್. ಆರಾಮದಿ ನೋಡ್ರಿ ಸರ್, ನೀವು ಆರಾಮದಿರಾ? ಆರಾಮಿದೀವಿ ಸರ್. ಸ್ವಲ್ಪ ನಿನ್ನೆ ಮೊನ್ನೆ ಸ್ವಲ್ಪ ನಮ್ಮೂರಲ್ಲಿ ಯಾವ್ದೋ ಒಂದು ಕೊಲೆ ಕೇಸ್ ಇದೇನಾಗಿತ್ತು. ಹಾ ಹಾ ಹಾ. ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ಕಂತ ಸ್ವಲ್ಪ ನೋಡಂತ ಅಂತ ಅದನ್ನ ಪಬ್ಲಿಷ್ ಮಾಡಿಲ್ಲ. ಓಕೆ ಓಕೆ, ಅಂದ್ರೆ ಅದೀಗ ಸೋಕೋಟಿಮ್ ಬರೋದಾಗ್ಲಿ, ಅದು ಎನ್ಕ್ವೈರಿ ಮಾಡೋದಾಗ್ಲಿ, ತನಿಖೆ ಎಲ್ಲ ಮಾಡ್ತಾ ಇದಾರಾ? ಎಲ್ಲ ಮಾಡ್ಯಾರ ಸರ್, ಎಲ್ಲ ಮಾಡಿದಾರೆ. ಸ್ಟೋಕಟೋಮು ಹೌದ್ರಿ. ಮತ್ತೆ ಡಾಗ್ ಸ್ಕ್ವಾಡ್ ಎಲ್ಲ ಬಂದಿದೆ. ಹಾ ಹಾ ನೋಡೋಣ, ಹಾ. ಅದನ್ನ ಕರೆಕ್ಟ್ ತನಿಖೆ ಮಾಡಿದ್ರೆ ನ್ಯೂಸ್ ಮಾಡೋದ್ ಬೇಕಾಗಿಲ್ಲ. ನಮ್ ಕಡೆ ಹಂಗ ಹೌದೌದೌದು. ಆಗಲ್ಲ ಬಿಡ್ರಿ, ನಮ್ದೇನ್ ಧರ್ಮಸ್ಥಳ ಅಲ್ಲಲ್ಲ. ಹ್ಮ್. ನಮ್ಮ ಮೊಳಕಾಲ್ಮೂರಲ್ಲಿ ತನಿಖಾಧಿಕಾರಿಗಳು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡ್ತಾರೆ, ಏನಿಲ್ಲ ಅಲ್ಲ ಅಂತಾವೆಲ್ಲ ನಡೆದಿಲ್ಲ. ಎಲ್ಲ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗ್ಲಿ. ಬಟ್ ಕುದುರೆ ಚೆನ್ನಾಗಲ್ಲ ಸರ್. ಕುದುರೆ ವ್ಯಾಪಾರ ಆ ತರದ್ ಏನಾದ್ರು ಆ ಆ, ಅದಂದ್ರೆ ವ್ಯಕ್ತಿಗಳ ಕಡೆಯಿಂದ ಮಾಡ್ತಾ ಇದ್ರೆ ಅದೊಂದಿಷ್ಟು ಅವರಿಗೆ ತಿಳಿಸಿ. ಇಲ್ಲ ಸರ್, ಹಂಗೇನಾದ್ರು ಇತ್ತಂದ್ರೆ ಅಲ್ಲಿ ಅವರು ಒಂದಿಷ್ಟು ಎನ್ಕ್ವೈರಿನ ಇನ್ನೊಂದಿಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲ ನಮ್ಮ ಮೊಳಕಾಲ್ಮೂರಿನ ಅಧಿಕಾರಿಗಳು ದಕ್ಷವಾಗಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಂಗಿಲ್ಲ, ಮಾಡ್ತಾರೆ ಸರ್. ಒಂದ್ ಎರಡ್ ಮೂರ್ ಓಕೆ ಓಕೆ ದಿನದೊಳಗೆ ಅದು ಸರ್. ಕೊಲೆಗಾರ ಎಂಬುದು ಸಿಗೇ ಬೀಳ್ತಾನೆ ಸರ್. ಅದು ಹಾ ಹಾ ಹಾ. ಓಕೆ ಅದ್ರ ಓಕೆ ಸರ್. ಬಗ್ಗೆ ಓಕೆ 100% ನಂಬಿಕೆ ಇದೆ. ಓಕೆ ಓಕೆ ಸರ್. ಓಕೆ. ಬೇರೆ ನಮ್ಮ ಸ್ನೇಹಿತರೆಲ್ಲ ನ್ಯೂಸ್ ಮಾಡಿದ್ದಾರೆ, ಅದಕ್ಕೆಲ್ಲ ಏನ್ ಬೇಕಾ ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀವಿ, ವಿಡಿಯೋ ಹ್ಮ್ ಹ್ಮ್ ಬೇಕಾದೆಲ್ಲ ಕೊಟ್ಟಿದ್ದೀವಿ. ನಮ್ಮ ಹತ್ರ ಕೂಡ ಹ್ಮ್ ಹ್ಮ್ ಇದಾವೆ. ಬಟ್ ಏನೋ ನಾವು ಹ್ಮ್ ದಾರಿ ತಪ್ಸಂತ ಕೆಲಸ ಮಾಡಿದ್ರೆ ಅದು ಯಾರೇ ಹ್ಮ್ ಆಗಿರ್ಲಿ, ನಾವು ಬೇರೆ ಯಾರೇ ಆಗಿರ್ಲಿ, ಇದ್ರಲ್ಲಿ ಯಾರೇ ಉನ್ನತ ಅಧಿಕಾರಿಗಳಿಂದ ಯಾರನ್ನಿಲ್ಲ ಅವ್ರು ಬಯಲಿಗೆಳೆಯ ಕೆಲಸ ಮಾಡೋದಂತೆ. ಅದಕ್ಕೆ ನೋ ಟೆನ್ಷನ್ ಇಲ್ಲ. ಬಟ್ ಹ್ಮ್ ಹ್ಮ್. 100% ಆ ತರ ಏನ್ ಮಾಡಲ್ಲ ಸರ್. ಓಕೆ ಓಕೆ ಸರ್. ಇಲ್ಲವರೆಗೆ ಓಕೆ ಮಾಡಿಲ್ಲ, ಆ ತರ ಮಾಡಲ್ಲ. ನಮ್ಮ ಮೊಳಕಾಲ್ಮೂರು ಅಧಿಕಾರಿಗಳು ದಕ್ಷವಾಗಿದ್ದಾರೆ. ಓಕೆ ಓಕೆ ಸರ್. ಓಕೆ. ಅಲ್ಲ ಸರ್, ಇದು ಸಂತೋಷ್ ಸಂತೋಷ್ ರಾವ್, ಅದೇ ಸಂಚಾರಿ ಸ್ಟುಡಿಯೋ ಸಂತೋಷ್, ಹಾ 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 ಹಾ. ಅವ್ರದ್ದೇನೋ ಒಂದು ನ್ಯೂಸ್ ಬರ್ತಾ ಇತ್ತು ನಿನ್ನೆ. ನಾ ಸ್ವಲ್ಪ ಯಾವ್ದೋ ಹೌದೌದು. ಇದ್ರಾಗಿದ್ದೆ, ಬಂಧನ ಹೌದು ಆಗೈತೆ. ಅದು ಎದಕ್ಕೆ ಸರ್? ಅದ್ರ ಬಗ್ಗೆ ಏನೋ ಗೊತ್ತೇ ಸರ್ ನಿಮ್ಗೆ? ಸರ್, ಅದೇ ನಾನು ನಮ್ಮ ಹಿರಿಯ ಮಾಜಿ ಪೊಲೀಸ್ ಅಧಿಕಾರಿ ಮತ್ತು ಸೌಜನ್ಯ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣ ಅವ್ರ ವಿಡಿಯೋ ಕೂಡ ನಾನು ನೋಡಿದೆ. ಹ್ಮ್ 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 ಬಹಳ ಒಂದು ವಿವರವಾಗಿ ತೋರಿಸಿದ್ದಾರೆ ಅವರು. ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಸಂತೋಷ್ ಅವ್ರ ಬಗ್ಗೆ ಬಹಳ ಒಂದು ವಿವರವಾಗಿ ಅವರು ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಅವ್ರು ಹ್ಮ್ ಯಾವ ರೀತಿ ಬೆಳೆದು ಬಂದ್ರು, ಅವ್ರ ಹಾದಿ ಏನು, ಅವ್ರ ಹಾದಿ ಯಾವ ರೀತಿ ಕಷ್ಟದಲ್ಲಿತ್ತು, ಅವ್ರು ಹ್ಮ್ ಮಾಡ್ತಕ್ಕಂತಹ ಒಳ್ಳೆ ಕೆಲಸದ ಬಗ್ಗೆ, ಅವ್ರು ಯಾವುದೇ ಕಾರಣಕ್ಕೂ ಒಂದಿಷ್ಟು ಅಂದ್ರೆ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗದೇನೆ ಅವರು ನಿಯತ್ತಿಂದ ಈ ಕೇಸಲ್ಲಿ ಅವರು ಒಂದಿಷ್ಟು ವಿವರಣೆಯನ್ನ ಕೊಡ್ತಾ ಬಂದಿರತಕ್ಕಂತಹ ಸಂಚಾರ ಮಾಡಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ ಅಂತಂದ್ರೆ ಅದು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು. ಅಂದ್ರೆ ಹಾಗಾಗಿ ಈ ಧರ್ಮಸ್ಥಳ ಕೇಸು ಮತ್ತೆ ಇದು ಸಂಘದ ಬಗ್ಗೆ ಎಲ್ಲ ಮಾಡ್ತಾ ಇದ್ರಲ್ಲ, ಅವರಲ್ಲವಾ? ಸರ್, ಈಗ ಸತ್ಯವನ್ನು ಮಾತಾಡ್ತಾ ಇದ್ದಾರೆ ಇವರು. ಒಂದಿಷ್ಟು ಕೋರ್ಟ್ಗೆ ಸುಳ್ಳು ವರದಿಗಳನ್ನ ಕೊಟ್ಬಿಟ್ಟು ನೀವು ಇದ್ರ ಬಗ್ಗೆ ಮಾತನಾಡಬಾರ್ದು ಅಂತಂದು ಹೇಳಿದ್ರೆ, ಹ್ಮ್ 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 ಅಂದ್ರೆ ಹ್ಮ್ ಸ್ವಲ್ಪ ಕೆಲವೊಂದಿಷ್ಟು ಕೋರ್ಟ್ಗಳನ್ನು ಕೂಡ ಮೋಸ ಮಾಡಿರ್ಬೋದು ಇವರು. ಇದು ಮಾಡ್ತಾ ಇದ್ರು ಬಿಡ್ರಿ, ಮಾಡ್ತಾ ಇದ್ರು. ಕೋರ್ಟ್ಗಳನ್ನ ಮೋಸ ಮಾಡಿನೇ ಇವರು ಒಂದಿಷ್ಟು ಆರ್ಡರ್ ಗಳನ್ನ ತಂದಿದ್ದಾರೆ. ಹ್ಮ್ 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 ಹಂಗಾಗಿನೇ ಕೆಲವೊಂದು ಆರ್ಡರ್ಗಳು ಹೈಕೋರ್ಟ್ ಅಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶಗಳು ರದ್ದಾಗಿದ್ದಾವೆ. ಹ್ಮ್ 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 ಇವರು ಮುಂಚೆ ಎಲ್ಲ ಗ್ಯಾಗ್ ಆರ್ಡರ್ಗಳು ತಂದ್ರು, ಆ ಗ್ಯಾಗ್ ಆರ್ಡರ್ಗಳು ಇನ್ನೊಂದು ಜಾಂಡೋ ಅಂತಾರಲ್ಲ, ಯಾವ ಆರ್ಡರ್ಗಳು ತಂದ್ರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಹ್ಮ್ 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 ಆ, ಅವ ಮೊನ್ನೆ ಒಂದು ಹಾ. ಅದೇ ಯೂಟ್ಯೂಬ್ ಚಾನಲ್ ಒಂದು ತರ್ಲೆ ಕಪಲ್ ಅಂತ ಇದೆಯಲ್ಲ, ಯೂಟ್ಯೂಬ್ ಚಾನಲ್, ಹ್ಮ್ 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 ತರುಣ್ ಹ್ಮ್ ತರುಣ್ ಅವನಿಗೆ ಹ್ಮ್ ಸಮೇತ ನೋಟಿಸ್ ಬಂದೈತೆ ಹಂಗ ಹಿಂಗ ಅಂತ ಹೇಳಿದ್ರು. ನಾನು ಅವನಿಗೆ ಕಾಲ್ ಮಾಡಿ ನನಗಂತ ನಂಬರ್ ಹಾಕಿದ್ದೆ, ಕಾಲ್ ಮಾಡಿಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಂಗಿಲ್ಲ. ನಮ್ಮ ಗಿರೀಶ್ ಮಠಣ್ಣನವರೆಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದಾರೆ, ಅವ್ರು ಟಚ್ ಅಲ್ಲಿ ಕೂಡ ಇದಾರೆ. ಹೌದು. ಅಲ್ಲ, ಆಮೇಲೆ ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ ಅಕ್ಷರ ಮೀಡಿಯಾ ಚಾನಲ್ ಇದೆ ನೋಡಿ, ಹೌದಾ? ಹ್ಮ್ ಹ್ಮ್ ಕೋರ್ಟ್ಗೆನೆ ಸುಳ್ಳು ವರದಿ ಕೊಟ್ಬಿಟ್ಟು ಅಕ್ಷರ ಮೀಡಿಯಾ ಚಾನಲ್ ಮೇಲೆ ಕೇಸ್ ಹಾಕ್ತಾರೆ. ಹ್ಮ್ 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 ಅಕ್ಷರ ಮೀಡಿಯಾ ಚಾನಲ್ ನ ಓನರ್ ಏನ್ ಮಾಡ್ತಾರೆ, ತಾವೇ ವಾದ ಮಂಡಿಸಿ ಗೆದ್ದು ಬರ್ತಾರೆ. ಹ್ಮ್ ಅದು ಫೇಕ್ ಅಂತಂದು ಹೇಳಿ, ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿರೋದೇ ಫೇಕ್. ಹ್ಮ್ ಇಂತಹ ಹ್ಮ್ ಕೆಲಸಗಳನ್ನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹ್ಮ್ ಆ ಕುಟುಂಬಸ್ಥರ ಕಡೆಯಿಂದ, ಹ್ಮ್ ವಕೀಲರ ಕಡೆಯಿಂದ ಬರ್ತಾ ಇದೆ. ಯಾವುದೇ ನೋಟಿಸ್ಗೂ ಹೆದರುವಂತ ಅವಶ್ಯಕತೆ ಇಲ್ಲ. ಇವ್ರು ನೋಟಿಸ್ಗಳು ಏನ್ ಕಳಿಸ್ತಾ ಇದಾರಲ್ವಾ, ಕೆಲವೊಂದಿಷ್ಟು ಲಾಯರ್ ಕಡೆಗಳಿಂದ ನೋಟಿಸ್ಗಳನ್ನ ಕಳಿಸ್ತಾ ಇದ್ದಾರೆ, ಅಂದ್ರೆ ಓನ್ ಆಗಿ ಕಳಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ಹಂಗಾಗಿ ಯಾವುದೇ ಕಾರಣಕ್ಕೂ ಹೆದರಂತ ಅವಶ್ಯಕತೆ ಇಲ್ಲ. ಸತ್ಯವನ್ನ ಮಾತನಾಡ್ತಕ್ಕಂತ ಕೆಲಸ ಮಾಡಿ. ನಾವು ಕೂಡ ಮಾಡ್ತಾ ಇದೀವಿ, ನೀವು ಮಾಡಿ, ಎಲ್ಲರೂ ಕೂಡ ಮಾಡ್ಲೇಬೇಕು. ಯಾಕಂತಂದ್ರೆ ಆಲ್ರೆಡಿ ಈಗ ಆ ಈ ದಿಗ್ಬಂಧನದ ಕಟ್ಟು ಎಳೆ ಎಳೆಯಾಗಿ ಎಲ್ಲ ಬಿಚ್ಚಿದೆ ಆಲ್ರೆಡಿ. ಹ್ಮ್ 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 ಈಗ ಒಂದ್ 100 ದಿಗ್ಬಂಧನದ 100 ಎಳೆ ಇದಾವೆ ಅಂತಂದ್ರೆ 70 ಭಾಗ ಆಲ್ರೆಡಿ ಬಿಚ್ಚೋಗ್ಬಿಟ್ಟಿದೆ ದಿಗ್ಬಂಧನದ ಕಟ್ಟು. ಅಲ್ಲ ಸರ್, ಇನ್ನೊಂದ್ 30 ಭಾಗ ಸರ್ ಬಿಚ್ಚೋದ್ರೆ ಅವ್ರು ಏನು ಸುಳ್ಳಿಂದ ಇವತ್ತು ಮಾಡ್ಕೊಂತ ಬಂದಿದಾರಲ್ಲ, ಎಲ್ಲದು ಅವರೆಲ್ಲ ನಿರ್ನಾಮ ಆಗೋದಂತೂ ಗ್ಯಾರಂಟಿ. ಹ್ಮ್ ಅಲ್ಲ ಸರ್, ದೇವ್ರ ಹೆಸರು ಹೇಳಿ ದುಡ್ಡು ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಮತ್ತು ಭಕ್ತರನ್ನ ಮೋಸ ಮಾಡ್ಕೊಂಡು ಬಂದಿರತಕ್ಕಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ
ಸರ್ವನಾಶ ಆಗ್ತಕ್ಕಂಥದ್ದು ಗ್ಯಾರಂಟಿ, ಶತಸಿದ್ಧ. ಹಂಗಾಗಿ ಯಾರು ಹೆದರತಕ್ಕಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರು ನೋಟಿಸ್ ಬಂದಪ್ಪ ಅಂತಂದ್ರೆ ಅವ್ರಿಗೆ ಕಾಪೀಸ್ ಕಳಿಸಿ ಅಂತ ಹೇಳಿ, ಒರಿಜಿನಲ್ ಸರ್ಟಿಫೈಡ್ ಕಾಪೀಸ್ ಕಳಿಸಿ ಅಂತೇಳಿ ಇಮೇಲ್ ಮಾಡಿ ಅವರಿಗೆ. ಇಮೇಲ್ ಅಲ್ಲಿ ಬಂದ್ರೆ ಇಮೇಲ್ ಅಲ್ಲಿ ಕೂಡ ಮಾಡಿ, ಸರ್ಟಿಫೈಡ್ ಕಾಪೀಸ್ ಕಳಿಸಿ, RPID ರಿಜಿಸ್ಟರ್ ಪೋಸ್ಟ್ ಮಾಡಿ ಅಂತ ಹೇಳಿ ಬಿಡಿ ಅವ್ರಿಗೆ ಅಷ್ಟೇ. ಸರ್ ನಮಗೆ ಪ್ರತಿ ತಿಂಗಳು 4-5 ವಿಡಿಯೋ ಅದು ಕಂತು ಪ್ರಕಾರ ಬರ್ತವೆ. 5ನೇ ತಾರೀಕು ಒಂದ್ ಬಂದ್ರೆ ಮತ್ತೆ 15ನೇ ತಾರೀಕು 20ನೇ ತಾರೀಕು ಮತ್ತೆ ಅವಾಗ ಬರ್ತವೆ. 5 ವಿಡಿಯೋ ಡಿಲೆಕ್ಟ್ ಮಾಡಿ, 10 ವಿಡಿಯೋ ಡಿಲೆಕ್ಟ್ ಮಾಡಿ. ಅದೇನೋ ಧರ್ಮಸ್ಥಳ ನಾವು ಇದ್ರಲ್ಲಿ ಏನು ಸಾಲಾಗಿಲ್ಲ ತಗೊಂಡ್ಬಿಟ್ಟಿದ್ವಾ ಯೂಟ್ಯೂಬ್ ಇಂದ, ಹಂಗಾಗ್ಬಿಡತ್ತೆ. ಅದೇ ಲೆಕ್ಕಾಚಾರ ಆಗಿದೆ ಸರ್ ನಮ್ದು. ಅಲ್ಲ ಏನ್ ಮಾಡೋದು ಸರ್. ಅದಕ್ಕೆ ಸಾರ್ ಇನ್ನೊಂದೇನ್ ಗೊತ್ತಾ, ಅಲ್ಲಿ ನಾವು ಧರ್ಮಸ್ಥಳ ಬಗ್ಗೆನೇ ಮಾತಾಡಿಲ್ಲ, ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡಿಲ್ಲ, ಇನ್ನೊಂದ್ ಬಗ್ಗೆ ಮಾತಾಡಿಲ್ಲ. ಬ್ಯಾರೆ ಯಾವ್ದೋ ಒಂದು ವಿಡಿಯೋ ನಾನು ಪಕ್ಷಿ ಪ್ರಿಯ ಸರ್. ನಾನು ಪಕ್ಷಿಗಳನ್ನು ಹಾಕಿದ್ದೆ ವಿಡಿಯೋದಲ್ಲಿ. ನಿಮ್ಗೆ ಯಾರಿಗಾದ್ರೂ ಪಾರಿವಾಳ ಬೇಕಂದ್ರೆ ಬನ್ನಿ ಕೊಡ್ತೀನಿ ನಾನು, ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ನಮಗೆ ಇಷ್ಟ ಆಗುವಂತ ನಮಗ್ ಕೊಡ್ರೆ ನಿಮ್ಗೆ ಇಷ್ಟ ಆಗುವಂತ ಕೊಡ್ತೀನಿ ನಾನು. ನಮ್ಮ ಅಡ್ರೆಸ್ ಎಲ್ಲ ಹಾಕಿ ಹೇಳಿದ್ದೆ. ಆ ವಿಡಿಯೋದಲ್ಲಿ ಧರ್ಮಸ್ಥಳ ಇಲ್ಲ, ಮಂಜುನಾಥ ಇಲ್ಲ, ಹೆಗಡೆ ಇಲ್ಲ, ಯಾವ್ದು ಇಲ್ಲ. ಆ ವಿಡಿಯೋ ಲಿಂಕ್ ಸಮೇತ ಡಿಲೆಕ್ಟ್ ಮಾಡಿ ಕೋರ್ಟ್ ಆರ್ಡರ್ ಅಂತ. ಏನ್ ಅನ್ಬೇಕು ಸರ್ ಇವ್ರಿಗೆ? ಅಲ್ರಿ, ಪಾರಿವಾಳ ಬೇಕಾದ್ರೆ ನೀವು ಕೊಡ್ರಿ, ಅವ್ರು ಬೇಕಾದ್ರೆ ತಗೊಳ್ಳಿ. ಇದಕ್ಕೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ? ಪಾರಿವಾಳ ಅಲ್ಲ, ಈಗ ಪಾರಿವಾಳ ಬೇಕು ಅಂತ ಹೇಳಿ ನೀವ್ ವಿಡಿಯೋ ಮಾಡಿರೋದು. ಈಗ ಬಟ್ ಅದ್ ಧರ್ಮಸ್ಥಳದವ್ರು ಇದು ಈ ವಿಡಿಯೋ ಡಿಲೀಟ್ ಮಾಡಿ ಅಂತ ಕಳ್ಸಕ್ ಅವ್ರೇನು ಅವ್ರಿಗೇನ್ ಸಂಬಂಧ? ಅದೇ ಸರ್ ಅಲ್ಲ, ಒಂದ್ ನಿಮಿಷ. ಅವ್ರಿಗೇನು ಈಗ ಅವ್ರ ಲಾಯರಿಗಾಗಿರ್ಲಿ ಅವ್ರಿಗಾಗಿರ್ಲಿ ಒಂದಿಷ್ಟು ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದಾರಂತ, ಏನ್ ಲದ್ದಿ ತುಂಬ್ಕೊಂಡಿದಾರಂತ್ರಿ. ಪಾರಿವಾಳದ ವಿಡಿಯೋ ಮಾಡಿದ್ರೆ ಧರ್ಮಸ್ಥಳದವ್ರು ಇವ್ರಿಗೆ ಯಾಕೆ ಸಿಟ್ಟು? ಆ ವಿಡಿಯೋ ಯಾಕೆ ನಾವು ಡಿಲೀಟ್ ಮಾಡ್ಬೇಕು? ಅಲ್ಲ ಒಟ್ಟೆ ನೋಡಿ ಸರ್, ಇವ್ರು ಹೆಂಗ್ ಗೊತ್ತಾ, ಧರ್ಮಸ್ಥಳ ಒಟ್ಟು ಬೇಕಂತಲೇ ತೊಂದ್ರೆ ಕೊಡ್ಬೇಕು ಅಂತ ಹೇಳಿ ಅವರು. ಹೌದೌದೌದು. ನಾವ್ ಅದಕ್ಕೆ ದಾಖಲಾತಿ ಕೊಡಿ, ನಾವ್ ಏನ್ ಮಾತಾಡಿದ್ವಿ ಅದಕ್ಕೆ ಪ್ರೂಫ್ ಇಟ್ಕೊಂಡ ಮಾತಾಡ್ತಾ ಇದೀವಿ. ಅಲ್ಲ, ಸರ್ಟಿಫೈಡ್ ಕಾಪೀಸ್ ಕಳಿಸಿ ಅನ್ನಿ ಸರ್. ಅವ್ರು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಂತಾನಿ, ಅವಾಗ ಗೊತ್ತಾಕತಿ ಪಾರಿವಾಳದ್ ಯಾಕೆ ಮಾತಾಡ್ಬಾರ್ದು ಅಂತೇಳಿ ಗೊತ್ತಾಗುತ್ತೆ. ಯಾಕಂದ್ರೆ 4 ಜನಕ್ಕೆ ಗೊತ್ತಾಗ್ಬೇಕು ಸರ್. ಇದು ನಾನು ಲಿಂಕ್ ನೋಡ್ನಲ್ಲ ಪಾರಿವಾಳದ, ಅದು ಕೂಡ ಇವ್ರು ಏನ್ ಸರ್ ಇವರು? ಪಾರಿವಾಳಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ. ಮತ್ತೆ ಇವರು ಲಾಯರ್ ಕೂಡ ಹಾಕಿದ್ದಾರೆ ಸರ್ ಇದ್ರಲ್ಲಿ, ಈ ತರ ಇದೆ ನೋಡಿ, ಪಾರಿವಾಳದ ಲಿಂಕ್ ಕೂಡ ಇದೆ. ನಾವು ಪಾರಿವಾಳದ ವಿಡಿಯೋ ಮಾತಾಡಿ ಒಂದ್ 8 ನಿಮಿಷ 10 ನಿಮಿಷ ಐತೆ ವಿಡಿಯೋ. ಅದು ಆ ವಿಡಿಯೋ ಕೂಡ ಡಿಲೆಕ್ಟ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಅಂತೆ, ಕೋರ್ಟ್ ಶೀಟಿಂಗ್ ಅಂತೆ. ನಾವು ಕೋರ್ಟ್ ಶೀಟಿಂಗ್ ಮಾಡಿ ಪಾರಿವಾಳ ಸಾಕಿದೀವ? ಏನ್ರಿ ಅವ್ರ ಲಾಯರ್ಗೆ ಏನ್ ಬುದ್ಧಿ ಐತೋ ಬುಕಾರ ಐತೋ? ಅವ್ನು ಯಾವನ್ ಲಾಯರ್ ಕಳಿಸ್ತಾನೋ, ಸಗಣಿ ಗಿಗಣಿ ತುಂಬ್ಕೊಳ್ಳೋಣ, ಒಂದು ಅರ್ಥ ಆಗ್ತಿಲ್ಲ. ಆ ವಿಡಿಯೋದ ಅಸಲಿ ಏನ್ ನೋಡದೇ ಇಲ್ಲ. ಇಲ್ಲ ಅವರು ಆಕ್ಚುಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಪಾಪ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ, ಈ ನ್ಯಾಯಾಲಯದ ಮತ್ತು ಕಾನೂನು ದೃಷ್ಟಿಯಲ್ಲಿ ಅಲ್ಲ, ಅವ್ರ ದೃಷ್ಟಿಯಲ್ಲಿ. ಅಂದ್ರೆ ಈಗ ಇಷ್ಟು ದಿವಸ ಅವರು ತನಿಗ್ ಬೇಕಾದಂಗೆ ಮೋಸ ಮಾಡಿ ಅಕ್ಕಿಯಂತೆ ಹಾರ್ತಾ ಇದ್ರಲ್ವಾ, ಈಗ ಪಾಪ ಅವರಿಗೆ ಹಾರಕ್ ಆಗ್ತಾ ಇಲ್ಲ. ಅಂದ್ರೆ ಮೋಸ, ಅನ್ಯಾಯ, ದಗಲ್ಬಾಜಿ ಕೆಲಸಗಳು ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ. ಹಂಗಾಗಿ ಹಕ್ಕಿಯಂತೆ ಹಾರಕ್ ಆಗ್ತಾ ಇಲ್ಲ. ಹಂಗಾಗಿ ನೀವು ಪಾರಿವಾಳದ ವಿಡಿಯೋ ಮಾಡಿದಿರಲ್ಲ, ಹಂಗಾಗಿ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಹಂಗಾಗಿ ನೀವು ಆ ವಿಡಿಯೋ ಡಿಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಸಂತೋಷ ಆದ್ರೆ ಪಾಪ ಅವ್ರ ದೃಷ್ಟಿಯಲ್ಲಿ ಇದು ನೀವು ಪಾರಿವಾಳದ ವಿಡಿಯೋ ಮಾಡಬಾರ್ದು. ಕಾನೂನು ನ್ಯಾಯಾಲಯದ ದೃಷ್ಟಿಯಲ್ಲಿ ನೀವು ಪಾರಿವಾಳದ್ದು ವಿಡಿಯೋ ಮಾಡ್ರಿ ನಡೀತೈತಿ. ಬಟ್ ಅವ್ರ ದೃಷ್ಟಿಯಲ್ಲಿ, ಯಾಕಂತಂದ್ರೆ ಅವ್ರ ಪಾಪ ಹಾರಕ್ ಆಗ್ತಾ ಇಲ್ಲಲ್ಲ ಸ್ವತಂತ್ರವಾಗಿ. ಅನ್ಯಾಯ, ಮೋಸ, ದಗಲ್ಬಾಜಿ ಕೆಲಸ ಮಾಡಕ್ ಆಗ್ತಾ ಇಲ್ಲಲ್ಲ, ಎಲ್ಲ ನಿಂತ್ಕೊಂಡ್ಬಿಟ್ಟಿದೆಯಲ್ಲ. ಒಂದಿಷ್ಟು ಕಾಂಚನ ಬರ ನಿಂತ್ಕೊಂಡಿದೆಯಲ್ಲ. ಹಂಗಾಗಿ ಅವ್ರ ಪ್ರಕಾರ ಇದು ನೀವ್ ವಿಡಿಯೋ ಮಾಡಬಾರ್ದು. ಅವ್ರಿಗೆ ಹಾರಕ್ ಆಗ್ತಾ ಇಲ್ಲ, ನೀವು ವಿಡಿಯೋ ಮಾಡಬಾರ್ದು. ಪಕ್ಷಿದ ವಿಡಿಯೋ ಮಾಡಬಾರ್ದು. ನೀವು ನಾಳೆ ವಿಡಿಯೋ ಮಾಡಿದ್ರೆ ಮತ್ತೆ ಇನ್ನೊಂದು ಹಾಕ್ತಾರೆ, ಇನ್ನೊಂದು ನೋಟಿಸ್ ಕಳಿಸ್ತಾರೆ. ನೀವು ಪಾರಿವಾಳದ ವಿಡಿಯೋ ಮಾಡ್ಬೇಡ್ರಿ, ನಾಳೆ ಗಿಣಿದ್ ವಿಡಿಯೋ ಮಾಡ್ರಿ, ನೀವು ಗಿಣಿದ್ ವಿಡಿಯೋ ಮಾಡ್ಬೇಡ್ರಿ ಅಂತ ಹೇಳಿ ನೋಟಿಸ್ ಕಳಿಸ್ತಾರೆ ಅವ್ರು. ಅದು ಕಂಟೆಂಪ್ಟ್ ಆಫ್ ಅದಕ್ಕೆ ಮಾನವ ಮೊಕದ್ದಮೆ ಕೇಸ್ ಅಂತ ನಾನು ಲಾಯರ್ ಕೇಳಿದ್ರೆ, ಮಾನವ ಮೊಕದ್ದಮೆ ಕೇಸ್ ಆಗತ್ತೆ ಸರ್ ಇದು ವಿಡಿಯೋ ಡಿಲೆಕ್ಟ್ ಮಾಡ್ತಿದ್ರೆ ಅಂತ. ಈ ಪಾರಿವಾಳ ವಿಡಿಯೋ ಮಾಡಿದ್ರೆ ಅವನಿಗೇನು ಮಾನವ ಮೊಕದ್ದಮೆ ಆಗುತ್ತೆ? ನನಗಂತೂ ಅರ್ಥ ಆಗ್ತಿಲ್ಲ ಸರ್. ಅಲ್ರಿ, ಒಂದ್ ಕೆಲ್ಸ ಅಲ್ಲ, ಈಗೇನ್ ಮಾನವ ನಷ್ಟ ಮೊಕದ್ದಮೆ ಕೇಸ್ ಅಂತಂದ್ರೆ, ಈಗ ಧರ್ಮಸ್ಥಳದ್ದು ವೀರೇಂದ್ರ ಹೆಗ್ಡೆ ಪಾರಿವಾಳನೇ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಂತ ಏನ ವಿಡಿಯೋ ಮಾಡಿದ್ರ ನೀವು? ಯಾವ್ದಿಲ್ಲ ಸರ್, ಯಾವ್ದು ಇಲ್ಲ. ಮತ್ತೆ ಇವಾಗ ಮತ್ತೆ ಪಾರಿವಾಳದ ವಿಡಿಯೋ ಮಾಡಿದ್ರೆ ಮಾನವ ನಷ್ಟ ಮೊಕದ್ದಮೆ ಕೇಸ್ ಹೆಂಗಾಗ್ತತೆ? ಅರ್ಥ ಆಗ್ತಿಲ್ಲ. ವೀರೇಂದ್ರ ಹೆಗ್ಡೆ ಈ ಪಾರಿವಾಳ ಇದು ಹಾರಕ್ ಆಗ್ತಾ ಇಲ್ಲ, ಇದನ್ನ ಬಂಧಿಸ್ಬಿಟ್ಟಿದೀವಿ ಅಂತ ನೀವೇನಾದ್ರು ಹೇಳಿದ್ರೆ? ಇಲ್ಲ ಸರ್, ಆತರ ಮಾನನಷ್ಟ ಮೊಕದ್ದಮೆ ಕೇಸ್ ಹೆಂಗ್ ಆಗ್ತದೆ? ಅದು ಅವನ ಬಗ್ಗೆ ಎಲ್ಲಿ ಮಾತಾಡತ್ತೆ? ಮಾತಾಡೇ ಇಲ್ಲ ಸರ್.
ಇಷ್ಟೆಲ್ಲ ಇದು ನೋಡಿ ಸರ್, ಇದೆಲ್ಲ ಅವಾಂತರ ಭಾರಿ ಅವಾಂತರ ಕಾಣ್ಬಿಡು. ದಗಲ್ಬಾಜಿ ದಂಧೆಗಳನ್ನ ಮಾಡ್ತಕ್ಕಂಥ ಬಗ್ಗೆ ನೀವೆಲ್ಲಿ ಮಾತಾಡಿದಿರಿ? ಅಂತೂ ಇಂತೂ ನಮ್ಮ ಸೌಜನ್ಯ ಪರ, ಸತ್ಯದ ಪರ ಇರ್ತಕ್ಕಂಥ ಯೂಟ್ಯೂಬರ್ನ ನ್ಯಾಯಾಂಗ ಬಂಧನ ಕೊಡಿಸುವಲ್ಲಿ ಯಶಸ್ವಿ ಆಗ್ಬಿಟ್ರ ಧರ್ಮಸ್ಥಳದ. ಸರ್ ಇಲ್ಲ ಇಲ್ಲ, ನೀವು ನೋಡಿ ಹ್ಮ್ ಈಗ ಇವತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಬಂಧನ ಏನಾಗಿದೆಯಲ್ಲ, ಹ್ಮ್ ಆ ಈಗ ಆಲ್ಮೋಸ್ಟ್ ಕೂಡ- ಅಲ್ಲಿ ಈಗ ಭಗತ್ ಸಿಂಗ್ ಅವರು ಹ್ಮ್ ಬ್ರಿಟಿಷರಿಗೆ ಕೇಳ್ತಾರೆ, ಭಗತ್ ಸಿಂಗ್ ಅವರಿಗೆ ಏನಂತಂದ್ರೆ, ನೀವು ಒಪ್ಕೊಂಬಿಡಿ ಅಂದ್ರೆ ನೀವು ಅವ್ರ ಕಾಲಿಗೆ ಬಿದ್ಬಿಡಿ, ನೀವು ಬ್ರಿಟಿಷರಿಗೆ ಹ್ಮ್ ಹ್ಮ್ ನಿಮ್ನ ಮಾಫಿ ಮಾಡ್ಬಿಡ್ತೀವಿ, ನಿಮ್ದೆಲ್ಲ ಕೇಸ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ, ಹ್ಮ್ 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 ನೀವು ಬ್ರಿಟಿಷರ ಒತ್ತೆಯಾಳಾಗಿರ್ಬೇಕು ಅಂದ್ರೆ ಅವರಿಗೆ ಚೇಲ ಆಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ಹ್ಮ್ ಹ್ಮ್ ಅವಾಗ ಏನ್ ಮಾಡ್ತಾರೆ ಭಗತ್ ಸಿಂಗ್ ಅವರು, ಹ್ಮ್ ನಾನೇನಾದ್ರೂ ಇವರಿಗೆ ಒಪ್ಪಿ ನಾನು ಇವ್ರು ಅಡಿಯಾಳ ಆಗ್ಬಿಟ್ರೆ ಹ್ಮ್ ಮುಂದಿನ ಪೀಳಿಗೆ ಏನಿದೆಯಲ್ಲ, ಹ್ಮ್ ಅವ್ರು ಯಾರು ನನ್ನ ಒಪ್ಕೊಳಲ್ಲ, ಈ ಹೋರಾಟನ ಒಪ್ಕೊಳಲ್ಲ, ಏನು ಒಪ್ಕೊಳಲ್ಲ, ಎಲ್ರು ಒಂದಿಷ್ಟು ಹೋರಾಟ ಮಾಡಿ ಮತ್ತೆ ಚೇಲಗಳಾಗ್ತಾರೆ, ಇದೇ ಕೆಲಸ ಅಂತ ಹೇಳಿ ಮೈಂಡಲ್ಲಿ ಬಂದ್ಬಿಡುತ್ತೆ ಮುಂದಿನ ಪೀಳಿಗೆಗೆ. ಹ್ಮ್ ನಾನು ನೇಣಿಗೆ ಏರ್ಲೇಬೇಕು ಅಂತ ಹೇಳಿ ನೇಣಿಗೆ ಏರ್ತಾರೆ. ಹ್ಮ್ ಹ್ಮ್ ಹೌದಲ್ವಾ? ಅಲ್ಲ, ಇವ್ ಸಂತೋಷ್ ಕೂಡ ಹಂಗೆ ಹೇಳ್ತಿರೋದು, ನನಗೆ ಬೇಡ ಬಿಡ್ರ, ನನಗೆ ಒಂದ್ ತಿಂಗಳಲ್ಲ ಜೈಲಾಗ ಇರ್ತೀನಿ ಬಿಡ್ರಿ ಸೌಜನ್ಯಗೋಸ್ಕರ ಅಂತ ಹೇಳ್ತೀನಿ ನಾನು. ಅದೇ ಹೇಳ್ತೀನಲ್ರಿ, ಅದೇ ಸೌಜನ್ಯಳಿಗೋಸ್ಕರಾಗಿನ ಸಂಚಾರಿ ಸಂತೋಷ್ ಅವರು ಜೈಲಲ್ಲೇ ಇರ್ಲಿ ಬಿಡ್ರಿ. ಹ್ಮ್ ಎಷ್ಟ್ ದಿವಸ ನಾವೇನು ಬೇಲ್ ತಗೊಳ್ದಿದ್ರೆ 30 ದಿವಸ ಜೈಲಲ್ಲಿ ಇರ್ತಾರ? ಅಷ್ಟೇ ಅಷ್ಟೇ. 30 ದಿವಸನೇ ಇರ್ಲಿ, ನಾವು ಬೇಲೆ ಕೊಡ್ಸೋದೇ ಬೇಡ. ಹೌದಾ? ಇತಿಹಾಸದಲ್ಲಿ ಬುಕ್ದಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಒಂದಿಷ್ಟು ಗಟ್ಟಿ ಧ್ವನಿಯಿಂದ ಮಾತಾಡಿ, ಸತ್ಯವನ್ನ ಮಾತಾಡಿ 30 ದಿವಸ ಜೈಲಿನಲ್ಲಿ ಇದ್ದು ಬಂದಂತಹ ಸಂಚಾರಿ ಸಂತೋಷ್ ಅವರು ಅಂತೇಳಿ ನಾನೇ ಬುಕ್ಕಲ್ಲಿ ಬರಿತೀನಿ. ನಾವು ಅದನ್ನೇ ಪ್ರಸಾರ ಒಂದು ಮಾಡ್ತೀವಿ. ಹೆಣ್ಣು ಮಗಳಿಗೋಸ್ಕರ ನೂರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮತ್ತು ಕೊಲೆ ಆದಂತಹ ಹೆಣ್ಣು ಮಕ್ಕಳಿಗೋಸ್ಕರ ಈ ಜೈಲಲ್ಲಿ ಇದ್ರು ಅಂತೇಳಿ ನಾನೇ ಬುಕ್ ಬರಿತೀನಿ. ಅಲ್ಲ ಸರ್, ಕೆಲಸ ಮಾಡಿ, ನಾಳೆ ನೀವು ಹೋಗಿ, ನಾನು ಮಾತಾಡ್ತೀನಿ, ನಾನು ಸತ್ಯ ಮಾತಾಡಿ ನಾನು ಜೈಲಿಗೆ ಹೋಗ್ತೀನಿ. 100 ಜನ ಮಾತಾಡ್ತಾರೆ, 1000 ಜನ ಮಾತಾಡ್ತಾರೆ, 1,00,000 ಜನ ಮಾತಾಡ್ತಾರೆ, 1,00,000 ಜನನ ಒಳಗಾಕ್ಲಿ. ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಇದುವರೆಗೂ ಒಂದು ಕತೆ ಇತ್ತು, ಈಗ ಏನ್ ಇವ್ರು ಒಳಗ್ ಹಾಕಿದ್ರಲ್ಲ, ಇನ್ಮೇಲೆ ಒಂದು ಕತೆ ಇದೆ ನೋಡಿ. ಇನ್ಮೇಲೆ ಇನ್ನರು ಎಲ್ರು ಆಕ್ರೋಶಗೊಳ್ತಾರೆ. ಇನ್ಮೇಲೆ ಈಗ ನೋಡಿ, ನಾನು ಬೇರೆ ಕೆಲಸದಲ್ಲಿ ಇದ್ದಿದ್ರಿಂದ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ. ಈಗ ನಾನೇನ್ ಮಾಡ್ತೀನಿ, ಪುರ್ಸೊತ್ತು ತಗೊಂಡು ನಾನು ಮತ್ತೆ ಅದೇ ಅನ್ಯಾಯದ ವಿರುದ್ಧ, ದಗಲ್ಬಾಜಿ ವಿರುದ್ಧ ಮತ್ತೆ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದಿಷ್ಟು ಅವರು ಏನು ನಾವು ಜೈಲಿಗೆ ಹಾಕಿದ್ರೆ ಇಲ್ಲಿ ಮುಗಿದೋಗುತ್ತೆ ಅಂತೇನು ಅವ್ರು ಹೇಳ್ತಾರಲ್ಲ, ಇನ್ನೊಂದಿಷ್ಟು ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಆಕ್ಚುಲಿ ಇನ್ನೊಂದು ವಾರ 15 ದಿವಸ ನನಗೆ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಯೂಟ್ಯೂಬ್ ಅಲ್ಲಿ. ಇವತ್ತು ನಾನು ಸಂಚಾರಿ ಸಂತೋಷ್ ಅವ್ರ ಬಗ್ಗೆನೂ ಮಾತಾಡ್ತೀನಿ ಒಂದು ವಿಡಿಯೋನ. ನಾಳೆ ಈ ವೀರೇಂದ್ರ ಹೆಗ್ಗಡೆಯ ದಗಲ್ಬಾಜಿ ಕೆಲಸಗಳ ಬಗ್ಗೆನೂ ಮಾತಾಡ್ತೀನಿ. ದಗಲ್ಬಾಜಿ ಕೆಲಸಗಳು, ಲಂಕೇಶ್ ಪತ್ರಿಕೆ ಯಾವಾಗ 2000 ಇಸ್ವಿಯಿಂದನೇ 1900 ಚಿಲ್ಡ್ರ ಆವಾಗಿಂದನೇ ಆಲ್ರೆಡಿ ಪತ್ರಿಕೆಯಲ್ಲಿ ಬರೆದಿದೆ ದಗಲ್ಬಾಜಿ ಕೆಲಸಗಳು ಅಂತೇಳಿ. 1944 1944ರಲ್ಲಿ ಕುವೆಂಪು ಅವರು ಬರೆದಿದ್ದಾರೆ, ನಿನ್ನ ಧರ್ಮಕ್ಕೆ ನಾನಿಂದೆ ಮಂಜುನಾಥ ಅಣ್ಣಪ್ಪನಿಗೆ ಹಿರಿದು ಕಿರಿದು ಎನ್ನದೆ ನಮಿಸುವೆ ಅಂತ ಹೇಳಿ ಬರೆದಿದೆ. ಅಂದ್ರೆ 1944ರಲ್ಲೇ ಕುವೆಂಪು ಅವರಿಗೆ ಗೊತ್ತಿತ್ತು ಅಲ್ಲಿ ಸತ್ಯಾಸತ್ಯತೆ ಏನು ಅಂತೇಳಿ. 1944ರಲ್ಲಿ ಲಂಕೇಶ್ ಪತ್ರಿಕೆ, ನೀವು ಇವತ್ತು ಯಾವುದು ನಕಲಿ ಹಿಂದುತ್ವ ಹೋರಾಟಗಾರರೇನು ಹೋರಾಟ ಮಾಡ್ತಾ ಇದಾರಲ್ಲ, ಅವರೆಲ್ಲ ಇವತ್ತು ಅವ್ರದೇ ಸರಿ ಅಂತೇಳಿ ಬಿಂಬಿಸ್ತದಾರಲ್ಲ, ಅವರೆಲ್ಲರೂ ಮೆಚ್ಚಿಕೊಂಡಿರ್ತಕ್ಕಂತಹ ಲಂಕೇಶ್ ಪತ್ರಿಕೆ ಅವತ್ತೇ ವರದಿ ಮಾಡಿದೆ. ಅವರೆಲ್ಲರೂ ನಕಲಿ ಹಿಂದುತ್ವ ಹೋರಾಟಗಾರರನ್ನು ನೆಚ್ಚಿಕೊಂಡಂತಹ ಕುವೆಂಪು ಅವರು ಅವತ್ತೇ ಬರೆದಿದ್ದಾರೆ. ಅಷ್ಟೇ ಸರ್. ಈಗ ಏನ್ ಗೊತ್ತಾ ಸರ್, ಈಗ ಯಾವ್ದಾದ್ರು ಒಂದು ಹೊಸದಾಗಿ ಕಂಡಿಡಿದಾಗ ಅವನ್ನ ಹುಚ್ಚ ಅಂತಾರೆ. ಹೌದಾ ಸರ್? ಈಗ ಮುಂಚೆ ಸಿಲಿಂಡರ್ ಎಲ್ಲ ಬಳಸ್ತಾ ಇರ್ಲಿಲ್ಲ, ಇಲ್ಲ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಇದು ಮಾಡ್ತಾ ಇದ್ರೆ, ಬೇಡ ಬ್ಲಾಸ್ಟ್ ಆಗುತ್ತೆ, ನಿನ್ಗೆ ಗೊತ್ತಾಯ್ತಿಲ್ಲ, ನೀನ್ ಬೇಡ ಅಂತ ಹೇಳ್ತಾ ಇದ್ರು. ಹೌದಾ? ಇವತ್ತು ಸಿಲಿಂಡರ್ ಇಲ್ದೇನೆ ಕೆಲಸ ಇಲ್ಲ ಅಂದ್ರೆ ಸಿಲಿಂಡರ್ ಇವತ್ತು ನೀವು ಬೇಕೇ ಬೇಕು ಅಂತಾರೆ. ಹೌದಾ? ಹಂಗೆ ಇವತ್ತು ನಾವೇನ್ ಸತ್ಯ ಹೇಳ್ತಾ ಇದೀವಲ್ಲ, ಆ ಸತ್ಯಕ್ಕೆ ನಮಗೆ ಹುಚ್ಚ ಅಂತಾರೆ, ಮೆಂಟ್ಲ್ ಅಂತಾರೆ. ಅವರ ಮೆಂಟ್ಲುಗಳೇ ನಮ್ಮನ್ನ ಮೆಂಟ್ಲ್ ಅಂತಿರ್ತಾರೆ. ಮೆಂಟ್ಲು ಅನ್ಲಿ ಏನೇ ಅನ್ಲಿ, ಯಾವುದೇ ಕಾರಣಕ್ಕೂ ಇದು ಹೋರಾಟ ನಿಲ್ಲಲ್ಲ ಸರ್. ಮುಂದೊಂದ್ ದಿವಸ ನಮಗೇನು ಇವತ್ತು ಕಲ್ಲಿಲ್ ಹೊಡಿತಾರಲ್ಲ, ಮುಂದೊಂದ್ ದಿವಸ ನಮಗೆ ಅಂದ್ರೆ ಸತ್ಯಕ್ಕೆ ಸನ್ಮಾನ ಮಾಡುವಂತಹ ಕೆಲಸ, ಸುಳ್ಳಿಗೆ ಇವತ್ತು ಸನ್ಮಾನ ಮಾಡ್ತಾ ಇದಾರೆ, ಸತ್ಯಕ್ಕೆ ಕಲ್ಲಿಂದ ಹೊಡಿತಾ ಇದಾರಲ್ಲ, ಸತ್ಯಕ್ಕೆ ಸನ್ಮಾನ ಮಾಡುವಂತಹ ಕೆಲಸ ಅತಿ ಶೀಘ್ರದಲ್ಲೇ ಇದೆ. ಹಂಗಾಗಿ
ಎಲ್ರು ಕೂಡ ಇನ್ನ ಹೆಚ್ಚು ಮಾತಾಡ್ತಾ ಹೋಗಿ ನೀವು ಜೈಲಿಗೆ ಹೋಗೋ ಕೂಡ ಸಿದ್ಧರಾಗಿ. ಒಂದ್ ನಿಮಿಷ ಹಂಗೆ ಅಂತ ಹೇಳಿ ನಾವು ಜೈಲಿಗೆ ಹೋಗ್ರಿ ಅಂತ ಏನ್ ಹೇಳಲ್ಲ. ಅದಕ್ಕೆ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸ್ಕ್ವಾಶ್ ಮಾಡ್ಲಿಕ್ಕೆ ಸ್ಕ್ವಾಶಿಗೆ ಹಾಕೋದಿದೆ. ಅವೆಲ್ಲ ಏನು ನಮಗೆ ಕಾನೂನಲ್ಲಿ ಅವಕಾಶಗಳಿದಾವೆ, ಅವೆಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಹೊರಗಡೆ ಬಂದು ಮತ್ತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಅವ್ರ ಏನ್ ನೋಡಿ ಸರ್, ನಮ್ಮ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಯಾವತ್ತಿಗೆ ಸತ್ಯದ ಪರ. ಧರ್ಮಸ್ಥಳದ ಏನಾಗಿದೆ ಆ ಘಟನೆ, ನೈಜ ಘಟನೆಗಳು ನಮ್ಗೆ ಹೆಂಗ್ ಗೊತ್ತಿರುತ್ತೋ, ಯಾರು ಹೇಳಿರ್ತಾರೋ ಆ ಮಾಹಿತಿಗಳು ಅದೇ ರೀತಿಯಾಗಿ ಬಿತ್ತರಿಸ್ಕೊಂಡು ಹೋಗ್ತೀವಿ ಸರ್. ನಮ್ ಇದ್ರಲ್ಲಿ ನಮ್ದು ಯಾವ್ದೇ ತೊಡಕು ಬರೋದಿಲ್ಲ. ಸಂತೋಷನ ಏನು ಸತ್ಯವನ್ನ ಹೇಳಿ ಒಳಗ್ ಹೋದ್ನ, ನಾವ್ ಅದೇ ಸತ್ಯವನ್ನ ಹೇಳಿ ನಮ್ಮನ್ನ ಒಳಗ್ ಹಾಕ್ಲಿ, ನಾವು ನೋ ಟೆನ್ಷನ್ ಸರ್. ನೋಡ್ರಿ, ಈಗ ಒಬ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಯಾರು ನಾವು ಹಿಂದೂ ಧರ್ಮ ರಕ್ಷಕರು ಅಂತೇಳಿ ಧರ್ಮಸ್ಥಳದ ಪರವಾಗಿ, ಅಂದ್ರೆ ವೀರೇಂದ್ರ ಹೆಗ್ಗಡೆಯ ಪರವಾಗಿ. ಅಲ್ಲಿ ಏನು ಆಗಿಲ್ಲ, ಅಲ್ಲಿ ಯಾರು ಸತ್ತೇ ಇಲ್ಲ, ಇದೆಲ್ಲ SIT ಬರೀ ನಾಟಕ ಅಂತೇಳಿ, ಧರ್ಮ ಸಂರಕ್ಷಣಾ ವೇದಿಕೆ ಅಂತೇಳಿ ಮಾಡಿದಂತಹ ಒಬ್ಬ ವ್ಯಕ್ತಿ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ದೇವರ ದೇವರ ಭೂಮಿ ಮತ್ತು ದೇವರ ಹೆಸರಿನಲ್ಲಿರ್ತಕ್ಕಂಥದ್ದು ಅದು ಪೂಜಾರಿಯ ಸೊತ್ತಲ್ಲ, ದೇವರ ಸೊತ್ತೆ ಅಂತೇಳಿ. ಅಂದ್ರೆ ದೇವರ ಹೆಸರಿಗೆ ಭೂಮಿ ದೇವರ ಹೆಸರಿಗೆ ಇರ್ಬೇಕು ಅಂತೇಳಿ ಹಾಕ್ತಾರೆ. ನಾನು ಅವ್ರಿಗೆ ಒಂದು ಕನ್ಮೆಂಟ್ ಮಾಡ್ತೀನಿ, ಧರ್ಮಸ್ಥಳದ ಶ್ರೀ ಕ್ಷೇತ್ರ ಶ್ರೀ ಮಂಜುನಾಥ ದೇವರ 1050 ಎಕರೆ ಶ್ರೀ ಮಂಜುನಾಥ ದೇವರ ಭೂಮಿಯನ್ನು ದೇವಸ್ಥಾನದ ಮುಖ್ಯಸ್ಥ ಆದ ವೀರೇಂದ್ರ ಹೆಗ್ಗಡೆ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಇದು ಧರ್ಮಸ್ಥಳಕ್ಕೆ ಅನ್ವಯ ಆಗೋದಿಲ್ವಾ ಅಂತ ಹೇಳಿ ಹಾಕ್ತೀನಿ. ಅದಕ್ಕೆ ನೋ ವೇ ಅಂತ ಹಾಕ್ತಾರೆ. ಅಂದ್ರೆ ಚಾನ್ಸೇ ಇಲ್ಲ, ಅಂದ್ರೆ ಆತ ಮಾಡಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ದಾಖಲೆ ಕೊಡ್ತೀನಿ ಅಂತ ಹೇಳಿ ಹಾಕಿದ್ದೀನಿ ಅವರಿಗೆ. ದಾಖಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸೋಮನಾಥ್ ನಾಯ್ಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಸೋಮನಾಥ್ ನಾಯ್ಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ದಾಖಲೆ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. ಯಾಕಂದ್ರೆ 1050 ಎಕರೆ ದೇವರ ಭೂಮಿಯನ್ನೇ ಆತ ನುಂಗಿ ಕಬಳಿಸಿದಂತಹ, ಅಂದ್ರೆ ದೇವರನ್ನೂ ಕೂಡ ಬಿಟ್ಟಿಲ್ಲ, ಸ್ವತಃ ತನ್ನ ಆತ್ಮ ಸಾಕ್ಷಿಯನ್ನು ತಾನೇ ವಂಚನೆ ಮಾಡಿಕೊಂಡಂತಹ ಒಬ್ಬ ದಗಲ್ಬಾಜಿ ದಂಧೆಕೋರ ಅಂತಂದ್ರೆ ಅದು ಶ್ರೀ ವೀರೇಂದ್ರ ಹೆಗ್ಗಡೆ ಅವರು. ದಾಖಲೆಗಳನ್ನ ನಾನು ಇಟ್ಕೊಂಡೆ ಮಾತನಾಡ್ತಾ ಇರುವಂತಹದ್ದು. ದೇವಸ್ಥಾನದ ಭೂಮಿಯನ್ನು ಕೂಡ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಬಿಟ್ಟಿಲ್ಲ. ಅಲ್ಲ ಸರ್, ಕೊನೆಯದಾಗಿ ನಮ್ಮ ರಾಜ್ಯ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಮತ್ತೆ ಕೆಲವೊಂದು ಯೂಟ್ಯೂಬರ್ ಹೆದರಿಕೆಂಡ್ ನಮ್ಮ ಒಬ್ಬ ಶಿರಾ ಯೂಟ್ಯೂಬರ್ ಕೂಡ ಒಬ್ಬ ಹೇಳಿದ ನಂಗೆ, ನಮ್ ಸ್ನೇಹಿತ ಅವ್ನು ಕೂಡ ಹೇಳ್ದ, ಸಾರ ಧರ್ಮಸ್ಥಳ ಅಂತ ಹೆಸರು ತಗೊಂಡ್ರೆ ಸಾಕು ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಮೊನ್ನ ಕಿತ್ಕೊಂಡು ಹೋಗಿದ್ದಾವೆ ಹಂಗ ಹಿಂಗ ಅಂತ ಹೇಳ್ತಿದ್ದಾರೆ. ಅಂತರಿಗೆಲ್ಲ ನಾವು ಹೊಸ್ತಾಗಿ ಮಾಡೋಂತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು? ಯೂಟ್ಯೂಬರ್ಸ್ಗಳು ಸತ್ಯವನ್ನ ಪ್ರಸಾರ ಮಾಡ್ತಕ್ಕಂಥ ಯೂಟ್ಯೂಬರ್ ಈ ತರ ಕೋರ್ಟ್ ನೋಟಿಸ್ ಬಂದ್ರೆ ನಾವ್ ಏನ್ ಮಾಡ್ಬೇಕು? ಕಾನೂನು ಪ್ರಕಾರವಾಗಿ ನಮಗೆ ನ್ಯಾಯ ದೊರಕುತ್ತಾ ಇಲ್ವಾ? ನೋಡಿ, ಈಗ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು, ಹಳೆ ಯೂಟ್ಯೂಬರ್ಸ್ ಆಗಿರ್ಬೋದು, ಯಾವುದೇ ಯೂಟ್ಯೂಬರ್ಸ್ ಆಗಿರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಈಗ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಕೂಡ ಅಂಜುವಂತಹ ಅವಶ್ಯಕತೆ, ಅಳುಕುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವರು ಕೆಲವೊಂದು ನೋಟಿಸ್ಗಳನ್ನ ಕೋರ್ಟ್ ಇಂದ ಕಳಿಸ್ತಾ ಇಲ್ಲ, ತಾವೇ ವಕೀಲರುಗಳೇ ಸ್ವತಃ ಕಳಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವ್ರು ನೋಟಿಸ್ ಕಳಿಸಿದ್ರು ಕೂಡ ನಾವು ಸತ್ಯ, ಧರ್ಮ ಮತ್ತು ನಾಗರಿಕತೆಯನ್ನ ನಾವು ಹೊರಗಡೆ ನಾವು ಪಸರಿಸ್ತಾ ಇರೋದ್ರಿಂದ ಅದಕ್ಕೆ ಯಾವುದೇ ಅಂಜು ಅಳಕಿಲ್ಲ. ಯಾಕಂತಂದ್ರೆ ಕಾನೂನಿನಲ್ಲಿ ಸತ್ಯ ನ್ಯಾಯಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಯಾವುದೇ ಆಕ್ರೋಶಕ್ಕೆ ಒಳಗಾಗಿ ಮಾತನಾಡತಕ್ಕಂಥದ್ದು ಬೇಡ ಅಷ್ಟೇ. ಆಕ್ರೋಶಕ್ಕೆ ಒಳಗಾಗಿ ಒಂದು ಅವಿವೇಕದಿಂದ ಮಾತನಾಡ್ತಕ್ಕಂಥದ್ದು ಬೇಡ. ಈಗ ನೋಡ್ರಿ, ನಾನು ಅಂದ್ರೆ ಅವರ ಆಕ್ರೋಶಕ್ಕೆ ಒಳಗಾಗಿ ಮಾತಾಡಿದಪ್ಪ ಅಂತಂದ್ರೆ ಅದು ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಈಗ ದಾಖಲೆಗಳ ಆಧಾರದ ಮುಖಾಂತರ ಒಂದಿಷ್ಟು ಏನ್ ಮಾತಾಡ್ತೀವಲ್ಲ, ಈಗ ನೋಡ್ರಿ 1050 ಎಕರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಒಂದು ಭೂಮಿಯನ್ನ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಕಬಳಿಕೆ ಮಾಡಿಕೊಂಡಿದ್ದಾರೆ. 200 ಎಕರೆ, ಸುಮಾರು 200 ಎಕರೆ ಸರ್ಕಾರದ ಭೂಮಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ. ಕೂಲಿ ಕಾರ್ಮಿಕರ, ಬಡವರ
ದಲಿತರ ಭೂಮಿಯನ್ನು ಶ್ರೀ ವೀರೇಂದ್ರ ಹೆಗ್ಗಡೆಯವರು ಕಬಳಿಕೆ ಮಾಡಿಕೊಂಡಿದ್ದಾರೆ. ಇದು ದಾಖಲೆ ನನ್ನಲ್ಲಿದೆ. ದಾಖಲೆಯನ್ನ ನಾನು ಮುಂದಿಟ್ಟಿದ್ದೇನೆ. ಮಾಧ್ಯಮಗಳನ್ನು ಕರಿಬೇಕು, ಮಾಧ್ಯಮಗಳು ಲೈವ್ ಟೆಲಿಕಾಸ್ಟ್ ಆಗಬೇಕು. ಆಮೇಲೆ ಎಡಿಟ್ ಕಟ್ಟು ಪೇಸ್ಟ್ ಮಾಡೋದಲ್ಲ, ಮಾಧ್ಯಮಗಳು ಲೈವ್ ಅಲ್ಲೇ ಇರಬೇಕು, ಲೈವ್ ಅಲ್ಲೇ ಪ್ರಸಾರ ಮಾಡಬೇಕು. ಹಾಗಾಗಿ ನನ್ನ ದಾಖಲೆಗಳನ್ನ ಇಟ್ಟುಕೊಂಡು ನಾನು ಬರ್ತೇನೆ. ಇದರಲ್ಲಿ ಒಂದು ತಪ್ಪಿದ್ರೆ ಹೇಳ್ರಿ, ಅವ್ರು ಏನ್ ಶಿಕ್ಷೆ ಕೊಡ್ತಾರೋ ನಾನು ಸಿದ್ಧ. ಬಟ್ ಆದ್ರೆ ಅವರು ಎಲ್ಲದಕ್ಕೂ ಒಂದಕ್ಕಾದ್ರೂ ಪ್ರಶ್ನೆ ಮಾಡ್ತಾರ, ಅಥವಾ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವ್ರು ಯಾವುದೇ ಮಾಧ್ಯಮಗಳಲ್ಲಿ ಬಂದು ಹೇಳಿಕೆ ಕೊಡ್ತಾರ, ಇದ್ರ ಬಗ್ಗೆ ಮಾತಾಡ್ತಾರ, ಈ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರ, ಅಥವಾ ತಮ್ಮ ಧರ್ಮಪೀಠದ ಮುಂದೆನೆ ಬಂದು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದಾರಾ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ನೋಟಿಸ್ ಬರೋದಿಲ್ಲ. ಯಾಕಂದ್ರೆ ಅವ್ರದೇ ತಪ್ಪಿರೋದ್ರಿಂದ, ನಮ್ಮಲ್ಲಿ ದಾಖಲೆಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ನೋಟಿಸ್ ಬರೋದಿಲ್ಲ. ಅಕಸ್ಮಾತ್ ನೋಟಿಸ್ ಬಂದ್ರೆ ಇನ್ನ ಬೆಸ್ಟ್ ಅಲ್ರಿ. ಅವರೆಲ್ಲ ಅಂದ್ರೆ ಸುಳ್ಳು ಕೋರರು, ದಗಾಕೋರರು ಬೆತ್ತಲಾಗ್ತಾ ಇದಾರೆ ಅಂತಾನೆ ಅರ್ಥ. ಹಂಗಾಗಿ ಕೋರ್ಟ್ ನೋಟಿಸ್ ಬಂದ್ರೆ ಇನ್ನೂ ಒಳ್ಳೇದೇ. ಅವ್ರು ಏನೇನ್ ಮಾಡ್ತಾರ ಮಾಡ್ಲಿ, ಒಳ್ಳೇದೇ. ಹಂಗಾಗಿ ಯಾರು ಎದುರ ಅವಶ್ಯಕತೆ ಇಲ್ಲ. ಇನ್ನು ಹೆಚ್ಚಿನದಾಗಿ ಮಾತಾಡಿ ಯಾವುದೇ ಭಯ ಆತಂಕ ಬೇಡ. ಭಯವನ್ನ ಬಗ್ಗು ಬಡ್ದು ಕೆಲಸ ಮಾಡ್ರಿ, ಭಯವನ್ನ ಎದುರಿಸಿ ನಿಂತು ಕೆಲಸ ಮಾಡ್ರಿ. ಅವ್ರು ಏನು ಮಾಡಕ್ ಆಗಂಗಿಲ್ಲ. ಭಗತ್ ಸಿಂಗು, ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಮತ್ತು ಆರಾಧಕರು ನಾವು. ಹಂಗಾಗಿ ಯಾರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ಇಷ್ಟನ್ನು ನಾನು ಹೇಳ್ತೀನಿ ನೋಡ್ರಿ. ಇದು ಯಾವುದೇ ಏನಿಲ್ಲ, ಆಕ್ರೋಶಕ್ಕೆ ಒಳಗಾಗಿ ಮಾತಾಡಬೇಡ್ರಿ ಅಷ್ಟೇ. ಈಗ ನೋಡ್ರಿ, ನಾನ್ ಮಾತಾಡಿದ್ದು ಯಾವುದೇ ಆಕ್ರೋಶ ಇಲ್ಲ, ಅವಿವೇಕ ಇಲ್ಲ. ಒಂದಿಷ್ಟು ನಿಧಾನಕ್ಕೆ ಮಾತಾಡಿದೀನಿ, ದಾಖಲೆಗಳನ್ನ ಇಟ್ಟುಕೊಂಡು ಮಾತಾಡಿದೀನಿ. ಇಷ್ಟು ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಯಾವುದೇ ಫಾಲ್ಟ್ ಆಗೋದಿಲ್ಲ. ಸರಿ ಸರ್, ಯಾಕಂದ್ರೆ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿರ್ತೀವಿ, ನಿಧಾನವಾಗಿ ಮಾತಾಡಿರ್ತೀವಿ. ಪಾಪ ಈಗ ದಗಲ್ಬಾಜಿ ದಂಧೆಕೋರರಿಗೆ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅಂತೇಳಿ ಪಾಪ ಅವರನ್ನ ಒಂದಿಷ್ಟು ಅಂದ್ರೇನು ಗೌರವ ಕೊಟ್ಟು ಮಾತಾಡಿರ್ತೀವಿ. ಯಾಕಂದ್ರೆ ದಗಲ್ಬಾಜಿ ದಂಧೆಕೋರರನ್ನ ಗೌರವ ಕೊಟ್ಟು ಮಾತಾಡಿರ್ತೀವಿ. ಹಂಗಾಗಿ ನಮ್ಮ ಮೇಲೆ ಯಾವುದೂ ಕೇಸ್ ಬೀಳಲ್ಲ. ದಗಲ್ಬಾಜಿ ದಂಧೆಕೋರರಿಗೆ ನೀವು ಆಕ್ರೋಶವಾಗಿ ಮಾತಾಡ್ರಿ, ಕೇಸ್ ಬೀಳ್ತವೆ. ನೀವು ದಗಲ್ಬಾಜಿ ದಂಧೆಕೋರರಿಗೆ ನೀವ್ ಹೇಳ್ಬೇಕು, ಶ್ರೀ ವೀರೇಂದ್ರ ಹೆಗ್ಗಡೆಯವರು 1050 ಎಕರೆ ಮಂಜುನಾಥನ ದೇವರ ಭೂಮಿಯನ್ನು ಕಬಳಿಸಿದ್ದಾರೆ, ಅವರಿಗೆ ಜಯವಾಗಲಿ ಅಂದ್ರೆ ಕೇಸ್ ಬೀಳಲ್ಲ. ಓಕೆನಾ? ಈ ತರ ಮಾತಾಡ್ಬೇಕು. ಹೌದೌದೌದು. ಇವರು ಅನ್ಯಾಯ, ಮೋಸ, ದಗಲ್ಬಾಜಿ ತಂದೆಗಳನ್ನ ಕೆಲಸ ಮಾಡಿದ್ದಾರೆ ಶ್ರೀ ವೀರೇಂದ್ರ ಹೆಗ್ಗಡೆಯವರು, ಇವರಿಗೆ ಜಯವಾಗಲಿ ಅಂದ್ರೆ ಕೇಸ್ ಬೀಳಲ್ಲ. ನೀವು ಅದೇ ಅನ್ಯಾಯ, ದಗಲ್ಬಾಜಿ ದಂಧೆಗಳನ್ನು ಮಾಡಿರ್ತಕ್ಕಂತಹ ಈ ಲೋಫರ್ಗೆ ಕೇಸ್ ಬೀಳಲೇಬೇಕು ಅಂದ್ರೆ ನಿಮಗ್ ಕೇಸ್ ಬೀಳುತ್ತೆ. ಅವ್ರಿಗೆ ಕೇಸ್ ಬೀಳ್ಬೇಕಂದ್ರೆ ನಿಮಗ್ ಕೇಸ್ ಬೀಳುತ್ತೆ. ಅರ್ಥ ಆಯ್ತಾ? ಅವ್ರಿಗೆ ಜಯವಾಗ್ಲಿ ಅಂತ ಅಂದ್ರೆ ನಿಮಗ್ ಜಯ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಅವ್ರು ನೋಡ್ಕೊಂಡ ಹೌದೌದು. ನೀವು ನೋಡ್ರಿ, ನೀವು ಅನ್ಯಾಯವನ್ನ ಹೇಳ್ಬೇಕು, ಅಧರ್ಮವನ್ನ ಹೇಳ್ಬೇಕು, ಅಸತ್ಯವನ್ನ ಹೇಳ್ಬೇಕು. ಬಟ್ ಆದ್ರೆ ಅವ್ರಿಗೆ ಜಯವಾಗ್ಲಿ ಅಂತ ಹೇಳಿ ಹೇಳ್ಬೇಕು. ಹಂಗಾದ್ರೆ ನಿಮಗ್ ಕೇಸ್ ಬೀಳಲ್ಲ. ಈಗ ಮುಂಚೆಯಿಂದನೂ ಬಂದಿರೋದೇ ಹಂಗೆ ಅಲ್ಲ ಅವರು. ಹೌದು ಸರ್, ಹೌದು. ನಕಲಿ ದಾಖಲಾತಿ ಕೊಡೋದ್ರಲ್ಲಿ ನಂಬರ್ 1 ಅಲ್ಲ ಸರ್. ಕೋರ್ಟಿಗೆ ಸಮೇತ ಕೊಟ್ಟು ನೋಟಿಸ್ ಎಲ್ಲ ಕೊಡ್ತಕ್ಕಂಥದ್ದು ಅದರಿಂದನೇ. ಸ್ವತಃ ಸ್ವಚ್ಛತೆಯಿಂದ, ಶುಭ್ರತೆಯಿಂದ ಅವರು ಕೋರ್ಟ್ ಮೆಟ್ಟಿಲಿಗೆ ಏರಿಲ್ಲ. ಅವರು ಸ್ವತಃ ಕೋರ್ಟ್ ಅನ್ನು ಕೂಡ ಮೋಸ ಮಾಡಿರ್ತಕ್ಕಂಥವ್ರು ಅವರು. ಹೌದೌದು. ಹೌದಾ? ಹಂಗಾಗಿ ಅಂತವ್ರಿಗೆ, ಅಂತ ಪ್ರಭಾವ ಇರ್ತಕ್ಕಂಥವ್ರಿಗೆ ಆ ಪ್ರಭಾವದಿಂದ ಅವರು ಪಾಪ ಇದರಲ್ಲಿ ಯಾರೆಲ್ಲ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಇದಾರೋ ಗೊತ್ತಿಲ್ಲ. ನನಗನ್ಸೋ ಮಟ್ಟಿಗೂ, ನನ್ನ ಅನಿಸಿಕೆ ಪ್ರಕಾರ, ನನ್ನ ಒಂದು ಅನುಮಾನ ಏನು ಅಂತಂದ್ರೆ, ಇಂಡೈರೆಕ್ಟ್ಲಿ ಅಲ್ಲಿ ಆಗಿರ್ತಕ್ಕಂತಹ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಅಂದ್ರೆ ಅಕ್ರಮ ಬಡ್ಡಿ ದಂಧೆ ಆಗಿರ್ಬೋದು, ಆಮೇಲೆ ಅತ್ಯಾಚಾರ, ಅನಾಚಾರ, ಕೊಲೆಗಳಾಗಿರ್ಬೋದು, ಇಂಡೈರೆಕ್ಟ್ಲಿ ಅಥವಾ ಅಂಗಾಂಗ ಕಳ್ಳತನ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅನುಮಾನ ಇದೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ರಾಜಕಾರಣಿಗಳು ಕೂಡ ಪಾಲುದಾರರಿದ್ದಾರೆ ಎಂದು ನನಗೆ ಅನ್ನಿಸುತ್ತಿದೆ, ಅನುಮಾನ ಇದೆ. ಯಾಕೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಅವರು ಇಷ್ಟೊತ್ತಿಗೆ ಆಲ್ರೆಡಿ ಜೈಲಲ್ಲಿ ಇರ್ಬೇಕಾಗಿತ್ತು. ಈ ಜೈಲಲ್ಲಿ ಇಲ್ಲ ಅಂತಂದ್ರೆ, ಅಕ್ರಮ ಕೊಲೆಗಡಕರು ಜೈಲಲ್ಲಿ ಇಲ್ಲ ಅಂತಂದ್ರೆ, ಇದರಲ್ಲಿ ಈ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲಾ ಒಂದು ರಾಜಕಾರಣಿಗಳು, ಅಂದ್ರೆ 3 ಪಕ್ಷದ ರಾಜಕಾರಣಿಗಳು ಅಥವಾ 2 ಪಕ್ಷದ ರಾಜಕಾರಣಿಗಳು ಅಥವಾ ಒಬ್ಬ ಪಕ್ಷದ ರಾಜಕಾರಣಿಗಳು ಅಥವಾ ಯಾರಾದರೂ ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ ಅಂತ ಅನ್ಸುತ್ತೆ. ಇನ್ವಾಲ್ವ್ ಇರೋ ಕಾರಣದಿಂದಾಗಿನೇ ಇವರು ಯಾರು ಹೊರಗಡೆ ಬರ್ತಾ ಇಲ್ಲ. ಜೆಫ್ರಿ ಎಫ್ಸ್ಟೀನ್ ಕೂಡ ಹಾಗೇನೆ ಆಗಿದ್ದು. ಎಫ್ಸ್ಟೀನ್ ಫೈಲ್ಸ್ ಏನು ಐಲ್ಯಾಂಡ್ ಅಲ್ಲಿ ಕೂತ್ಕೊಂಡು ಅವನೇನು ಇದು ಮಾಡ್ತಾ ಇದ್ನಲ್ವಾ, ಅಲ್ಲಿ ಕೂಡ ಆತ ರಾಜಕಾರಣಿಗಳು, ಅಂದ್ರೆ ದೊಡ್ಡ ದೊಡ್ಡ ಪ್ರಭಾವಿಗಳು ಅಂತ ಹೇಳಿ ನಾವ್ ಯಾರೆಲ್ಲ ಹೇಳ್ತೀವಿ ಅವರೆಲ್ಲಾ ಫೈಲ್ಸ್ ಕೂಡ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಇತ್ತು. ಅದು ಕೂಡ ಒಬ್ಬ ಲೇಡಿ ಪೊಲೀಸ್ ಅದನ್ನ ಎನ್ಕ್ವೈರಿ ಮಾಡಿರ್ತಕ್ಕಂಥದ್ದು, ತನಿಖೆಯಲ್ಲಿ ಎಲ್ಲಾ ಬರ್ದಿದ್ರು.
ಹುಡುಗಿ 14 ವರ್ಷ ಇರ್ತಕ್ಕಂಥ ಹುಡುಗಿ ದೊಡ್ಡವಳಾದ್ಮೇಲೆ ಲಾಯರ್ ಆಗ್ತಾಳೆ. ಲಾಯರ್ ಆದ್ಮೇಲೆ ಆತನ ಜೆಫ್ರಿ ಎಫ್ಸ್ಟೀನ್ ಬಗ್ಗೆ ಮಾತನಾಡ್ತಾಳೆ. ಆ ವಿಚಾರವನ್ನ ಮಾತನಾಡಿದಾಗ ಅವಾಗ ಗೊತ್ತಾಗುತ್ತೆ. ಆ ಅಂದ್ರೆ ಅವಾಗ ಒಬ್ಬ ಪತ್ರಕರ್ತೆ ಬರೀತಾಳೆ, ಹ್ಮ್ ಅಂದ್ರೆ ಜೆಫ್ರಿ ಎಫ್ಸ್ಟೀನ್ ಬಗ್ಗೆ ಈ ತರ ಎಲ್ಲ ಸೆಕ್ಸ್ ಅಬ್ಯೂಸ್ ಮಾಡಿದ್ದಾನೆ ನನ್ನೆ ಅಂತೇಳಿ 16 ಆಕೆ ಲಾಯರ್ ಮಾತಾಡಿದಾಗ ಹ್ಮ್ ಪತ್ರಕರ್ತೆ ಇದೆಲ್ಲ ಸುಳ್ಳು, ಈ ತರ ಎಲ್ಲ ಬರಿತಾ ಇದ್ದಾಳೆ ಅಂತೇಳಿ ಹೇಳಿದಾಗ ಆ ಲೇಡಿ ಏನ್ ಮಾಡ್ತಾಳೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾಳೆ. ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದಾಗ ಅದಕ್ಕೆಲ್ಲ ಮತ್ತೆ ದಾಖಲೆಗಳೆಲ್ಲ ಕೊಡ್ಬೇಕಲ್ಲ. ಹ್ಮ್ ಸರ್ ಕೊಡ್ಬೇಕು ಆ ಕೊಡ್ಬೇಕು. ಆ ಹ್ಮ್ ಆಕೆ ಮೇಲೆ ಸೆಕ್ಸ್ ಅಬ್ಯೂಸ್ ಆಗಿರ್ತಕ್ಕಂಥ ದಾಖಲೆ ಕೊಡ್ಬೇಕಲ್ಲ. ಅಂದ್ರೆ ಆಕೆ ಚಿಕ್ಕವಳಿದ್ದಾಗ ಆ ಅದು ಆಕೆನೇ FIR ಮಾಡಿಸಿದಾಳೆ. ಜೆಫ್ರಿ ಎಫ್ಸ್ಟೀನ್ ಮೇಲೆ FIR ಆಗಿದೆ. ಆ FIR ಅಲ್ಲಿ ಇರ್ತಕ್ಕಂಥ ತನಿಖೆ ಅಂಶಗಳನ್ನ ತೆಗಿಲೇಬೇಕಲ್ಲ. ತೆಗಿಲೇಬೇಕು ಆ ತೆಗಿಲೇಬೇಕು. ತನಿಖೆಯಲ್ಲಿ ಇರ್ತಕ್ಕಂಥ ಅಂಶಗಳೇನೆ ಆಕೆ ಏನ್ ಮಾಡ್ತಾಳೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ಮೇಲೆ ಅವನ್ನೇ ರೆಕಾರ್ಡ್ಸ್ ಕೊಡ್ತಾಳೆ. ನಾನು ಮಾತಾಡಿರ್ತಕ್ಕಂಥದ್ದು ಸತ್ಯ, ನಾನು ಚಿಕ್ಕವಳಿದ್ದಾಗ ನನ್ನ ಮೇಲೆ ಅದಾಗಿದ್ದು ಸತ್ಯ, ನಾನು ಈಗ ಮಾತಾಡಿದ್ದು ಸತ್ಯ ಅಂತ ಹೇಳಿ ಕೊಟ್ಟಾಗ ಈಕೆ ಪಾಸ್ ಆಗ್ತಾಳೆ. ಆಕೆ ಪತ್ರಕರ್ತೆ ರಾಂಗ್ ಆಗ್ತಾಳೆ. ಅದಾದ್ಮೇಲೆ ಈಗ ಅವೇನ್ ಅದರಲ್ಲಿ ಇರ್ತಕ್ಕಂಥ ತನಿಖೆಯಲ್ಲಿ ಇರ್ತಕ್ಕಂಥ ಅಂಶಗಳೇ ಈಗ ಒಂದೊಂದೇ ಆಗಿ ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು. ಇಂಡಿಯಾ ಬೇರೆ ಬೇರೆ ಎಲ್ಲಾ ಕಡೆ ಹರಡಿರ್ತಕ್ಕಂಥದ್ದು ಅದೇ ಒಂದು ಕಾರಣಕ್ಕೆ. ಹಂಗಾಗಿನೇ ಒಂದೊಂದೇ ಈಗ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಒಂದೊಂದು ಸಿಂಗಲ್ ಬಿಡುಗಡೆ ಆಗ್ತಾ ಇದೆ. ಅದೇ ವೈರಲ್ ಆಗ್ತಾ ಇರೋದು. ಹ್ಮ್ ಥ್ಯಾಂಕ್ ಯು ಸರ್, ನಮ್ಗೆ ಇಷ್ಟೊತ್ತು ಸಮಯ ಕೊಟ್ಟು ಎಲ್ಲಾ ಮಾಹಿತಿ ಹೇಳಿದ್ದೀರಿ. ನೋಡೋಣ ಸರ್, ಓಕೆ ಸರ್. ಧೈರ್ಯವಾಗಿ ಸತ್ಯವನ್ನ ಪ್ರಸಾರ ಮಾಡೋಣ ಸರ್. ಸಂತೋಷ್ ಅಣ್ಣ ಹೆಂಗ ಸತ್ಯವನ್ನ ಪ್ರಸಾರ ಮಾಡಿ ಜೈಲಿಗೆ ಹೋದ್ನೋ, ನಾವು ಹಂಗೆ ಸತ್ಯವನ್ನ ಪ್ರಸಾರ ಮಾಡಿ ಜೈಲಿಗೆ ಜೈಲಿಗೆ ಹಾಕ್ಲಿ, ಎಲ್ಲಿಗೆ ಹಾಕ್ತಾರೆ ಎಲ್ಲಿಗನ್ನ ಹಾಕ್ಲಿ, ಹೋಗಕ್ ರೆಡಿ ಇದೀನಿ ಸರ್. ನಾನು ಸತ್ಯವನ್ನೇ ಮಾತಾಡ್ತಕ್ಕಂಥದ್ದು, ಸತ್ಯ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ. ನೀವ್ ಹೇಳಿದ್ದನ್ನು ಹೌದೌದು. ಹಂಗೆ ಪಬ್ಲಿಷ್ ಮಾಡ್ತೀವಿ ಸರ್. ಇದ್ರಲ್ಲಿ ಕಟ್ ಅಂಡ್ ಪೇಸ್ಟ್ ಯಾವ್ದು ಇರೋದಿಲ್ಲ. ಕಟ್ ಅಂಡ್ ಪಬ್ಲಿಷ್ ನಮಗೆ ಸೌಜನ್ಯರಿಗೆ ಅಲ್ಲ, ಎಡಿಟ್ ಪೇಸ್ಟ್ ಮಾಡಿದಪ್ಪ ಅಂದ್ರೆ ಮತ್ತೆ ನಿಮ್ಮನ್ನ ಎಡಿಟ್ ಮಾಡ್ತೀವಿ ನಾವು, ಹಂಗಾಗ್ತದೆ. ಹಂಗಾಗಿ ನಾನು ಹೆಂಗ್ ಹೇಳಿನಿ ಹಂಗ ಪ್ರಸಾರ ಮಾಡಿ. ಅಷ್ಟೇ ಇದ್ರಲ್ಲಿ ಸರ್, ಅಷ್ಟೇ. ಯಾವ್ದು ಎಡಿಟ್ ಕಟ್ಟು ಪೇಸ್ಟ್ ಮಾಡಂಗಿಲ್ಲ. ನಾನು ಏನೇನ್ ಹೇಳಿದಿನ ಪ್ರತಿಯೊಂದು ಕೂಡಗಿನ ಯಥಾವತ್ತಾಗಿ ಬರ್ಬೇಕು. ಇದ್ರಲ್ಲಿ ಏನಾದ್ರು ಮತ್ತೆ ಎಡಿಟ್ ಕಟ್ಟು ಪೇಸ್ಟ್ ಮಾಡಿ ಮತ್ತೇನನ್ನ ತಿರುವ ಮರುವ ಹಾಕಿ ಮಾಡಿದಪ್ಪ ಅಂದ್ರೆ ಮತ್ತೆ ನಾವು ನಿಮ್ಮನ್ನ ಕೈತಾ ಅಂತೀವಿ. ಇಲ್ಲ ಸರ್, ನಾವ್ ಹೆಂಗಿರೋದು ಹಂಗೆ ನಾನು ಹಂಗೆ ಸರ್ ಹೆಂಗ್ ಹಾಕೋದು ನಾವು. ಯಥಾವತ್ತಾಗಿ ಮಾತಾಡಿದ್ರಿ ಅದೇ ಯಥಾವತ್ತಾಗಿನೇ ಒಂದು ಕೂಡಗಿನ ಇದ್ರ ಮುಟ್ಲಾರ್ದಂಗೆ ಇದನ್ನ ಪಬ್ಲಿಷ್ ಮಾಡ್ಬೇಕು ನೀವು. ಅಷ್ಟೇ ಸರ್, ಪ್ರಸಾರ ಮಾಡ್ತೀವಿ ಸರ್. ನಾವು ಧೈರ್ಯವಾಗಿರೋದು ಧೈರ್ಯವಾಗಿ ಮಾಡ್ತೀವಿ ಸರ್. ನಾವು ಅದಂತದೆಲ್ಲ ತಲೆ ಕೆಡಿಸ್ಕೊಂಬೋದಿಲ್ಲ. ಎಷ್ಟು ಎಷ್ಟು ನನಗೆ ನೋಟಿಸ್ ಕಳಿಸ್ತಾನೋ, ಎಷ್ಟು ಇದು ಕಳಿಸ್ತಾನೋ ನೋಡೋಣ, ಅದೇನಾಗುತ್ತೆ ನೋಡೋಣ. ಜೈಲಿಗೆ ಹಾಕ್ತಾರ, ಜೈಲಿಗೆ ನಾಳೆನೇ ಹೋಗಕ್ ರೆಡಿ ಸರ್. ನಾವು ತಲೆ ಕೆಡಿಸ್ಕೊಂಬೋದಿಲ್ಲ. ಹೌದೌದು ಸರ್. ಅಷ್ಟೇ. ಈಗ ಹೈಕೋರ್ಟ್ ಸರ್, ಈಗ ಕೆಲವೊಬ್ರು ಬಡವರು ಇರ್ತಾರೆ. ಹೈಕೋರ್ಟಿಗೆ ಏನಾದ್ರು ಏನಾದ್ರು ಪ್ರಾಬ್ಲಮ್ ಇತ್ತಾ ಸರ್, ನಿಮಗೇನ ನಿಮ್ಮ ಮೇಲೆ ಏನಾದ್ರು ಕೇಸ್ ಆತಾ ಸರ್, ನನ್ನ ಹತ್ರ ಎಷ್ಟಿದೆ, ನಾನು ನಿಮಗೆ, ಯಾಕಂದ್ರೆ ನಾನು ಒಬ್ಬನೇ 10,000 ಕೊಡಕ್ ಆಗ್ಲಿದ್ರೆ ಒಬ್ಬ 100 ರೂಪಾಯಿ ಕೊಡ್ಬೋದಲ್ಲ ನಿಮಗೆ. ಹ್ಮ್ ಬಡವರಿಗೆ ಯಾರಿದ್ದಾರೆ ಸತ್ಯವನ್ನ ಬಿತ್ತರಿಸಿ ಯಾರಾದ್ರೂ ಕೋರ್ಟಿಗೆ ಏನಾದ್ರೂ ಫೀಸ್ ಬೇಕಾತಪ್ಪ ಅಂತಂದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಹಾಕ್ತಿವಿ. ಹೋರಾಟಗಾರರು ಇದ್ದಾರೆ, ನ್ಯಾಯ ಸಿಗ್ಲಿ ಅಂತಕ್ಕಂಥವ್ರು ಬಹಳ ಜನ ಇದ್ದಾರೆ, ಅವರೆಲ್ಲರೂ ಹಾಕ್ತಿವಿ. ಅವರು ಹೈಕೋರ್ಟ್ಗೆ ಹೋಗ್ಲಿ ಸರ್, ಈ ಕೆಲಸ ನಾವು ಮಾಡ್ತೀವಿ. ಯಾರಾದ್ರೂ ಹೋದ್ರೆ ಅವರಿಗೆ ಖಂಡಿತ ಬೇಕು ಅಂತ ಹೇಳಿ ಏನಾದ್ರು ಹೇಳಿದ್ರೆ ಅವ್ರಿಗೆ ನಾವೆಲ್ಲರೂ ಕೂಡಿ ಅವರಿಗೆ ಹಣವನ್ನ ಅಂದ್ರೆ ವಕೀಲರ ಫೀಸ್ ಅನ್ನ ಭರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಬಹಳ ವಕೀಲರು ಫ್ರೀ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ನ್ಯಾಯಕ್ಕೋಸ್ಕರಗಿನ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಯಾರಿಗಾದ್ರೂ ವಕೀಲರ ಫೀಸ್ ಬೇಕು ಅಂತಂದ್ರೆ ಹಿಂಗೇನಾದ್ರೂ ಕೇಸ್ ಆದಾಗ ಒಂದಿಷ್ಟು ಅವ್ರ ಗ್ರೂಪ್ ಅಲ್ಲಿ ಹಾಕಿದ್ರೆ ನಾವೆಲ್ಲರೂ ಕೂಡ ಸೇರಿ ಒಂದಿಷ್ಟು ಅಮೌಂಟ್ ಅಂತ ಕೊಡೋಣ. ನಿಮಗಾದಾಗ ನೀವು ಕೊಡ್ರಿ, ನಮಗಾದಾಗ ನೀವು ಕೊಡ್ರಿ, ಹಿಂಗೆ ಒಬ್ಬೊಬ್ರಿಗೆ ಹೆಲ್ಪ್ ಮಾಡ್ಕೊಂತ ಹೋಗ್ತಾ ಇರೋಣ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ನೋಡ್ರಿ ಸರ್. ಓಕೆ ಸರ್, ಇದ್ರಲ್ಲಿ ಥ್ಯಾಂಕ್ ಯು. ನಮ್ದು ಏನಾದ್ರು ತಪ್ಪಿದ್ರೆ ನೀವ್ ಹೇಳ್ರಿ. ಇಲ್ಲ ಸರ್, ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಯಾಕಂದ್ರೆ ಬಡವರು ಇದ್ದಾಗ ಯಾರಿಗೆ ಒಬ್ಬರಿಗೆ ಆಗಲ್ಲ. ಹಂಗಾಗಿ ಇದರಲ್ಲಿ ಒಂದು ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಎಲ್ಲರೂ ಒಂದು 100 ರೂಪಾಯಿ ಹಾಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಹಂಗಾಗಿ ನನಗೆ ನನ್ನ ಅನಿಸಿಕೆಯನ್ನ ಹೇಳಿದೀನಿ ನೋಡ್ರಿ. ಇಲ್ಲ ಸರ್, ಬಹಳ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಾವಿದೀವಿ ಸರ್, ನಾವಿದೀವಿ, ಮಾತಾಡಿ ಅಂತ ಹೇಳ್ತಿದ್ದಾರೆ ಸರ್. ಹಂಗೇನಿಲ್ಲ, ಎಲ್ಲರೂ ಅದೇ ತರ ಹೇಳ್ತಿದ್ದಾರೆ ಸರ್. ಸರ್ ನೋಡಿ ಸರ್, ಸತ್ಯವನ್ನು ಮಾತಾಡಿದ್ರೆ ಯಾರನ್ನ ಕೈ ಬಿಡಲ್ಲ ಸರ್. ಹೌದೌದು ಸರ್. ನಮ್ಗೆ ನಾವು ಹೊಟ್ಟೆ ಡಬಲ್ ಗೇಮ್ ಮಾಡ್ಬೋದು ಸರ್. ಇದ್ರಲ್ಲಿ ಡಬಲ್ ಗೇಮ್ ಮಾಡಿ ಮಸ್ತ್ ಜನ ಬಂದ್ರು ಹೋದ್ರು, ನಮ್ಗೆಲ್ಲ ಸಿಕ್ಕಾಪಟ್ಟೆ ಕೇಸು ಹಂಗೆ ಹಿಂಗ ಅಂತೇಳಿ ಎಲ್ಲ ಮಿಂಗಲ್ ಆಗಿ ನಾವ್ ಮಾಡ್ಕೊಂಡು ಹೋದ್ರು. ನಮ್ದು ಆತರ ಇಲ್ಲ ಸರ್. ಹೋದ್ರೆ ಜೈಲಿಗೆ ಹೋಗೋಣ, ಬಿಡಿಸ್ಕೊಂಡ್ ಬರ್ತಾರ ಹೋರಾಟಗಾರ, ಬಿಡಿಸ್ಕೊಂಡ್ ಬಂದ್ರೆ ಬರ್ಲಿ, ಬಿಡದಂಗಿರ್ಲಿ, ಬೇಕಾದ್ರೆ ಜೈಲಿಗೆ ಹೋಗಕ್ಕೂ ರೆಡಿ. ನಾವ್ ಹೆಂಗ ಬರುತ್ತೆ ಹಂಗೆ ಮಾತಾಡೋದು. ಒಟ್ಟೆ ಕಾನೂನು ಪ್ರಕಾರವಾಗಿ ಏನ್ ತಪ್ಪು ನಡೆದೋ ಅದ್ರ ಬಗ್ಗೆ ಮಾತಾಡಿ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಕ್ಕಂಥ ಸರ್.